ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗರಾಜ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ. ಆ ಸಮಸ್ಯೆಗೆ ಒಂದೇ ವೇದಿಕೆಯಲ್ಲಿ ಉತ್ತರ. ಅದುವೇ ಇವತ್ತಿನ ನಿಮ್ಮ ಡಾಕ್ಟರ್. ಪ್ರಾಸ್ಟೇಟ್ ಕ್ಯಾನ್ಸರ್ ಎನ್ನುವುದು ಪುರುಷರಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಪ್ರಮುಖ ಕ್ಯಾನ್ಸರ್ಗಳಲ್ಲಿ ಒಂದು. ವಿಶೇಷವಾಗಿ ವಯಸ್ಸು ಹೆಚ್ಚಾದಂತೆ ಇದರ ರಿಸ್ಕ್ ಕೂಡ ಹೆಚ್ಚಾಗುತ್ತೆ. ಆದರೆ ಅರ್ಲಿ ಡಿಟೆಕ್ಷನ್ ಮತ್ತು ಸರಿಯಾದ ಸಮಯದಲ್ಲಿ ಸೂಕ್ತವಾದ ಟ್ರೀಟ್ಮೆಂಟ್ ಪಡೆಯೋದ್ರಿಂದ ಉತ್ತಮ ಫಲಿತಾಂಶ ಪಡೆಯೋ ಸಾಧ್ಯತೆ ಇದೆ. ಪ್ರಾಸ್ಟೇಟ್ ಕ್ಯಾನ್ಸರ್ ಪ್ರಾರಂಭಿಕ ಹಂತದಲ್ಲಿದ್ದಾಗ ಕೆಲವು ಪೇಷಂಟ್ಸ್ಗೆ ಸರ್ಜರಿ ಒಂದು ಪ್ರಮುಖ ಟ್ರೀಟ್ಮೆಂಟ್ ಆಪ್ಷನ್ ಆಗಿರುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಟ್ರೆಡಿಷನಲ್ ಓಪನ್ ಸರ್ಜರಿ ಜೊತೆಗೆ ರೋಬೋಟಿಕ್ ಅಸಿಸ್ಟೆಡ್ ಸರ್ಜರಿ ಕೂಡ ಹೆಚ್ಚು ಬಳಕೆಗೆ ಬರ್ತಾ ಇದೆ. ಇಂದು ಪ್ರಾಸ್ಟೇಟ್ ಕ್ಯಾನ್ಸರ್ನಲ್ಲಿ ರೋಬೋಟಿಕ್ ಸರ್ಜರಿಯ ಪಾತ್ರ, ಅದರ ಬೆನಿಫಿಟ್ಸ್, ಸೇಫ್ಟಿ, ರಿಕವರಿ ಮತ್ತು ಕ್ವಾಲಿಟಿ ಆಫ್ ಲೈಫ್ ಮೇಲೆ ಅದರ ಪರಿಣಾಮ, ಈ ಎಲ್ಲ ವಿಚಾರಗಳ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ನಮ್ಮ ಜೊತೆ ಇದ್ದಾರೆ ಸ್ಪರ್ಶ್ ಹಾಸ್ಪಿಟಲ್ನ ಯೂರಾಲಜಿ, ಯೂರೋ ಆಂಕಾಲಜಿ ಹಾಗೆ ರೋಬೋಟಿಕ್ ಸರ್ಜರಿ ಕನ್ಸಲ್ಟೆಂಟ್ ಆದಂತಹ ಡಾಕ್ಟರ್ ಅನಿಲ್ ಕುಮಾರ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಮೊದಲನೇದಾಗಿ, ಸಾಮಾನ್ಯವಾಗಿ ಪುರುಷರಲ್ಲಿ ಕಾಣಿಸ್ಕೊಳ್ಳುವಂತಹ ಕ್ಯಾನ್ಸರ್, ಪ್ರಾಸ್ಟೇಟ್ ಕ್ಯಾನ್ಸರ್ ಅಂದರೆ ಏನು? ಯಾವ ಏಜ್ ಅವರಲ್ಲಿ ಇದು ಹೆಚ್ಚಿನದಾಗಿ ಕಾಣಿಸ್ಕೊಳ್ಳುತ್ತೆ? ಪ್ರಾಸ್ಟೇಟ್ ಕ್ಯಾನ್ಸರ್ ಅಂದರೆ, ಈಗ ಪ್ರಾಸ್ಟೇಟ್ ಅನ್ನೋದು ಒಂದು ಗ್ರಂಥಿ, ಅದು ಪುರುಷರಲ್ಲಿ ಮಾತ್ರ ಉಂಟು. ಕ್ಯಾನ್ಸರು ಪ್ರಾಸ್ಟೇಟಿಂದ ಉತ್ಪತ್ತಿಯಾದಾಗ ಅದು ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಕರೀತಾರೆ. ಯೂಶಲಿ 50 ಇಯರ್ಸಿಂದ ಕಡಿಮೆ ವಯಸ್ಸಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಒಂದು ವೆರಿ ರೇರ್, ವಿರಳ ಅಂತಲೇ ಅನ್ಬೋದು. ಬಟ್ 50 ಇಯರ್ಸ್ ಆದಮೇಲೆ ಪ್ರಾಸ್ಟೇಟ್ ಕ್ಯಾನ್ಸರ್ ರಿಸ್ಕ್, ಇನ್ಸಿಡೆನ್ಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಪ್ರತಿ 50 ವರ್ಷ ಆದವ್ರ ಮೇಲೆ ಪ್ರತಿ ವರ್ಷ ಹೆಲ್ತ್ ಸ್ಕ್ರೀನಿಂಗಲ್ಲಿ ನಾವು ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಒಂದು ಇನ್ಕ್ಲೂಡ್ ಮಾಡಿದ್ದೀವಿ ಇತ್ತೀಚೆಗೆ. ಇದಕ್ಕೆ ರೀಸನ್ ಏನು ಅಂತ ಹೇಳ್ತೀರಾ? ಯಾವುದೇ ಕ್ಯಾನ್ಸರ್ ತೊಗೊಂಡ್ರೂ ಲಾಸ್ಟಲ್ಲಿ ನಾವು ಬ್ಲೇಮ್ ಮಾಡೋದು ಜೆನೆಟಿಕ್ಸ್ ಅಂದರೆ ನಮ್ಮಲ್ಲೇ ಇರ್ತಕ್ಕಂಥ ಜೀನ್ಸ್ನ. ಸೊ ಬೇರೆ ಫ್ಯಾಕ್ಟರ್ಸ್ ಎಲ್ಲ ಕಾಂಟ್ರಿಬ್ಯೂಟ್ರಿ ಫ್ಯಾಕ್ಟರ್ಸ್. ಈ ಪ್ರಾಸ್ಟೇಟ್ ಕ್ಯಾನ್ಸರ್ ತೊಗೊಂಡ್ರೆ ಒಬೆಸಿಟಿ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಹೈಪರ್ಟೆನ್ಷನ್ ಆಗಿರ್ಬೋದು, ಇದೆಲ್ಲ ಅದಕ್ಕೆ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ಸ್. ಬಟ್ ಇದೆಲ್ಲ ಲಾಸ್ಟಲ್ಲಿ ಅದು ಬ್ಲೇಮ್ ಮಾಡೋದು ನಾವು ಜೀನ್ಸ್ನ ಮಾತ್ರ. ಇದು ಜೆನೆಟಿಕಲಿ ಎಷ್ಟು ಎಫೆಕ್ಟ್ ಆಗುತ್ತೆ ಅಥವಾ ನಮ್ಮ ಲೈಫ್ ಸ್ಟೈಲ್ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀರಾ? ಈಗ ಜೀನ್ಸ್ ಅಂದ ತಕ್ಷಣ ಏನು ವಂಶ ಪರಂಪರೆ ಅಂತಲೇ ಅಲ್ಲ. ಜೀನ್ಸಲ್ಲಿ ನಮ್ಮಲ್ಲೇ ಜೀನ್ಸ್ ಎಲ್ಲರಲ್ಲೂ ಜೀನ್ಸ್ ಇರುತ್ತೆ. ಆ ಜೀನ್ಸ್ ಮ್ಯೂಟೇಟ್ ಆಗ್ತಾ ಹೋಗುತ್ತೆ, ಅಂದರೆ ಜೀನ್ಸ್ ಫಾರ್ಮ್ನ ಚೇಂಜ್ ಮಾಡ್ತಾ ಹೋಗುತ್ತೆ. ಬಟ್ ನಮ್ಮದ್ರಲ್ಲೇ ಬಾಡಿಲಿ ಮೆಕ್ಯಾನಿಸಮ್ ಇರುತ್ತೆ ಆ ಜೀನ್ಸ್ ಮ್ಯೂಟೇಟ್ ಆಗಿದ್ದನ್ನ ಕರೆಕ್ಟ್ ಮಾಡೋಕ್ಕೆ. ಸೊ ನಮ್ಮ ಬಾಡಿ ಮೆಕ್ಯಾನಿಸಮ್ ಪ್ರತಿ ನಿಮಿಷಕ್ಕೆ 10⁵ ಜೀನ್ ಮ್ಯೂಟೇಷನ್ ಆಗ್ತಾ ಇರುತ್ತೆ ಎಲ್ಲರ ಬಾಡಿಲೂ. ಸೊ ನಮ್ಮ ಬಾಡಿ ಮೆಕ್ಯಾನಿಸಮ್ ಅದನ್ನ ಕರೆಕ್ಟ್ ಮಾಡ್ತಾ ಹೋಗುತ್ತೆ. ಬಟ್ ವಯಸ್ಸಾದಮೇಲೆ ಈ ಕರೆಕ್ಟಿಂಗ್ ಮೆಕ್ಯಾನಿಸಮ್ಮು ಅದ್ರ ಕೆಲಸ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಜೀನ್ ಮ್ಯೂಟೇಷನಿಂದ ಏನೇ ಕ್ಯಾನ್ಸರ್ ಆದರೂ ಉತ್ಪತ್ತಿ ಆಗ್ಬೋದು. ಸೊ ಈ ಕ್ಯಾನ್ಸರ್ ಅನ್ನೋದರಲ್ಲಿ ಒಂದು ವಂಶ ಪಾರಂಪರ್ಯವಾಗಿ ಬರೋದು, ಅಂದರೆ ಜನ್ರೇಷನ್ಸ್ ಟುಗೆದರ್, ಅವ್ರ ಅಪ್ಪ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಇಲ್ಲ ತಮ್ಮ ಸಂಬಂಧಿಕರಾಗಿರ್ಬೋದು, ಇಂಥವರಲ್ಲಿ ಬಂದಾಗ ಈ ಪ್ರಾಸ್ಟೇಟ್ ಕ್ಯಾನ್ಸರು ನೆಕ್ಸ್ಟ್ ಜನ್ರೇಷನಲ್ಲಿ ಬರೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ. ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ? ಅಂದರೆ ನಮ್ಗೆ ಇದು ಬಂದಿದೆ ಅಂತ ಹೇಳಿ ಗೊತ್ತಾಗೋದು ಹೇಗೆ ಅಂತ? ಎಸ್, ಪ್ರಾಸ್ಟೇಟ್ ಕ್ಯಾನ್ಸರ್ ಬಂದಿದೆ ಅಂದ ತಕ್ಷಣ ಅದಕ್ಕೆ ಸಿಂಪ್ಟಮ್ಸ್ ಬರಬೇಕಂತ ಏನಿಲ್ಲ. ಓಕೆ. ಇನಿಷಿಯಲ್ ಸ್ಟೇಜಸಲ್ಲಿ ಸಿಂಪ್ಟಮ್ಸೇ ಇರಲ್ಲ, ಏನೂ ಇರೋದಿಲ್ಲ ಯೂಶಲಿ. ಸುಮ್ಮನೆ ಈಗಲೇ ಆವಾಗಲೇ ಮಾತಾಡ್ದಂಗೆ ಹೆಲ್ತ್ ಚೆಕಪ್ಪಲ್ಲಿ ಹೋದಾಗ ನಾವು ಒಂದು ಯೂಶಲಿ ಬ್ಲಡ್ ಟೆಸ್ಟ್ ಇನ್ಕ್ಲೂಡ್ ಮಾಡ್ತೀವಿ ಸ್ಕ್ರೀನಿಂಗ್ಗೆ. ಅದು ಮಾಡಿಸಿದಾಗ ಏನೋ ವ್ಯತ್ಯಾಸ ಬಂದಿದೆಯಲ್ಲ, ಆವಾಗ ಅವರು ಅದನ್ನ ಎವ್ಯಾಲ್ಯೂಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇನಿಷಿಯಲಿ ಇದು ಬಿಟ್ಟಾಗ ಸಿಂಪ್ಟಮ್ಲೆಸ್ ಇಲ್ದಾಗ ನೆಕ್ಸ್ಟ್ ಏನೇನಾಗ್ಬೋದು? ಇನಿಷಿಯಲಿ ನೈಟ್ ನಾರ್ಮಲಾಗಿ ಮ್ಯಾಕ್ಸಿಮಮ್ ಒಂದ್ಸಲ ಎದೊಳ್ಬೋದು ಅಷ್ಟೇ ವಯಸ್ಸಾದಮೇಲೆ. ಅದು ಬಿಟ್ಟರೆ 1ರಿಂದ ಜಾಸ್ತಿ ಸಲ ಎದೊಳ್ತಾ ಇದ್ದಾರೆ ಅಂದರೆ ಅದು ನಾರ್ಮಲ್ ಅಲ್ಲ. ಅದನ್ನ ಅವರು ಚೆಕಪ್ ಮಾಡಿಸ್ಕೊಬೇಕಾಗತ್ತೆ. ಅದು ನಾರ್ಮಲ್ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟು ಆಗಿರ್ಬೋದು, ಇಲ್ಲಾಂದರೆ ಪ್ರಾಸ್ಟೇಟ್ ಕ್ಯಾನ್ಸರು ಆಗಿರ್ಬೋದು. ದಿಸ್ ಈಸ್ ಅ ಸೈಲೆಂಟ್ ಸಿಂಪ್ಟಮ್, ಅರ್ಲಿಯಸ್ಟ್ ಸಿಂಪ್ಟಮ್ಸ್. ಅದು ಬಿಟ್ಟರೆ ಹೋಗ್ತಾ ಯೂರಿನ್ ಮಾಡೋ ಸ್ಪೀಡ್ ಕಡಿಮೆ ಆಗ್ಬೋದು, ಪ್ರೆಷರ್ ಕೊಟ್ಟು ಹೋಗೋವಂಥದ್ದು, ಒಂದೇ ಸ್ಟ್ರೀಮಲ್ಲಿ ಬರಲ್ಲ, ಕಟ್ ಆಗಿ ಬರೋವಂಥದ್ದು, ಇಲ್ಲ ಯೂರಿನಲ್ಲಿ ಇಲ್ಲ ಸೆಮೆನಲ್ಲಿ ರಕ್ತ ಬರೋವಂಥದ್ದು. ಈ ಸ್ಟೇಜ್ ಮೀರ್ತಾ ಇದ್ದಂಗೆ ಜಾಸ್ತಿ ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗ್ತಾ ಇದ್ದಂಗೆ ನಮ್ಮ ಬ್ಯಾಕ್ ಪೇಯ್ನು, ಇಲ್ಲ ಸೊಂಟದಲ್ಲಿ ನೋವು, ಈ ಹಿಪ್ಸ್ ಎಲ್ಲ ನೋವು ಬರೋದು, ಅಲ್ಲಿಗೆಲ್ಲ ಸ್ಪ್ರೆಡ್ ಆದಾಗ ಇದು ಆಗೋದುಂಟು. ಈ ಜನರಲ್ ಚೆಕಪ್ಗೂ ಈ ನಾರ್ಮಲಿ ಕ್ಯಾನ್ಸರ್ ನಮಗೆ ಡಿಟೆಕ್ಟ್ ಮಾಡೋದಕ್ಕೆ ಮಾಡಿಸುವಂತಹ ಟೆಸ್ಟ್ಗೂ ಅಥವಾ ಬ್ಲಡ್ ಟೆಸ್ಟ್ಗೂ ಏನು ವ್ಯತ್ಯಾಸಗಳಿರುತ್ತೆ ಡಾಕ್ಟರ್? ಜನರಲ್ ಚೆಕಪ್ ಅಂದರೆ ನವಡೇಸ್ ಹೆಲ್ತ್ ಚೆಕಪ್ ಏಜ್ ಪ್ರಕಾರ ಹೆಲ್ತ್ ಸ್ಕ್ರೀನಿಂಗ್ ಅಂತ ಇಟ್ಟಿರ್ತೀವಿ. ಈಗ ಒಂದು 20 to 40 ಇಯರ್ಸ್ಗೆ ಒಂದು ಏಜ್ಗೆ ಒಂದು ಲಿಸ್ಟ್ ಆಫ್ ಟೆಸ್ಟ್. ಅದೇ ವಯಸ್ಸಾದಮೇಲೆ ಇನ್ನೂ ಸ್ವಲ್ಪ ಟೆಸ್ಟ್ ಆ್ಯಡ್ ಆಗ್ತಾ ಹೋಗುತ್ತೆ ಅದಕ್ಕೆ. ಸೊ ಯೂಶಲಿ ಈ ಸ್ಕ್ರೀನಿಂಗ್ ಅನ್ನೋದು, ಪ್ರಾಸ್ಟೇಟ್ ಸ್ಕ್ರೀನಿಂಗ್ ಅನ್ನೋದು ಬಂದಿದ್ದು ಅಮೆರಿಕದಿಂದ. ಅಲ್ಲಿ ಆಲ್ರೆಡಿ ಈ ಪ್ರಾಸ್ಟೇಟ್ ಸ್ಕ್ರೀನಿಂಗ್, ಹೆಲ್ತ್ ಸ್ಕ್ರೀನಿಂಗು ತುಂಬ ವರ್ಷದಿಂದನೇ ಇದೆ. ನಾವು ಇತ್ತೀಚೆಗೆ ಅಳವಡಿಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ.
ಪ್ರತಿ 50 ಇಯರ್ಸ್ ಆದಮೇಲೆ ಎವ್ರಿ ಇಯರ್ ಒನ್ಸು ಎಲ್ಲ ಪುರುಷರು ಸೀರಮ್ PSA ಅಂತ ಒಂದು ಸ್ಮಾಲ್ ಬ್ಲಡ್ ಟೆಸ್ಟ್ ಮಾಡಿದ್ರೆ ಸಾಕು. ಓಕೆ. ಬಟ್ ಸೀರಮ್ PSA ಅಂದ ತಕ್ಷಣ ಈಗ PSA ಇನ್ಕ್ರೀಸ್ ಆಗಿದೆ ಅಂದ ತಕ್ಷಣ ಅದು ಕ್ಯಾನ್ಸರ್ ಇದೆ ಅಂತ ಅಲ್ಲ ಅರ್ಥ. ಸೀರಮ್ PSA ಬೇರೆ ಕಾರಣದಲ್ಲೂ ಇನ್ಕ್ರೀಸ್ ಆಗಿರ್ಬೋದು, ಲೈಕ್ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟಲ್ಲಿ ಆಗಿರ್ಬೋದು, ಇಲ್ಲಾಂದರೆ ಪ್ರಾಸ್ಟೇಟ್ ಇನ್ಫೆಕ್ಷನ್ ಆಗಿರ್ಬೋದು, ಇಲ್ಲ ಬೇರೆ ಕಾರಣದಲ್ಲೂ ಇನ್ಕ್ರೀಸ್ ಆಗಿರ್ಬೋದು. ಬಟ್ ಆ ಥರ PSA ಇನ್ಕ್ರೀಸ್ ಆಗಿದ್ದಾಗ ಅವರು ತಮ್ಮ ಯೂರೋ ಆಂಕೊಲಜಿಸ್ಟ್ ಹೋಗಿ ತೋರಿಸ್ಕೊಂಡು ನೆಕ್ಸ್ಟ್ ಫರ್ದರ್ ಸ್ಟೆಪ್ಸ್ ಆರ್ ಫರ್ದರ್ ಎವಾಲ್ಯೂಯೇಷನ್ ಫರ್ದರ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇನ್ನು ಪದೇ ಪದೇ ಯೂರಿನ್ ಪಾಸ್ ಮಾಡುವಂಥದ್ದು ಗಂಡು ಮಕ್ಕಳಿಗೆ ಮಾತ್ರ ಈ ರೀತಿ ತೊಂದರೆ ಆಗುತ್ತೆ ಅಥವಾ ಹೆಣ್ಮಕ್ಳಲ್ಲೂ ಕೂಡ ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದಾ, ಹೇಗೆ ಡಾಕ್ಟರ್? ಎಸ್, ಯೂರಿನರಿ ಸಿಂಪ್ಟಮ್ಸ್ ಅನ್ನೋದು ಯಾರು ಬೇಕಲ್ಲೂ ಆಗ್ಬೋದು, ಬಟ್ ಕಾರಣಗಳು ಬೇರೆ ಬೇರೆ ಇರ್ತವೆ. ಕರೆಕ್ಟ್. ಎಸ್, ಯೂರಿನರಿ ಸಿಂಪ್ಟಮ್ಸ್ ನೀವು ಹೇಳ್ದಂಗೆ ಅದೊಂದೇ ಅಂತಲ್ಲ, ಅವಾಗಿಂದ ಹೇಳ್ತಾ ಇದ್ದೀನಲ್ಲ, ಫ್ರೀಕ್ವೆನ್ಸಿ ಆಗಿರ್ಬೋದು, ಅರ್ಜೆನ್ಸಿ ಆಗಿರ್ಬೋದು, ಇಲ್ಲ ಅರ್ಜೆನ್ಸಿ ಅಂದ ತಕ್ಷಣ ಹೋಗೋಷ್ಟರಲ್ಲಿ ಲೀಕ್ ಆಗೋದು, ಬಾತ್ರೂಮ್ಗೆ ಇನ್ನೇನು ರೀಚ್ ಆಗೋ ಅಷ್ಟರಲ್ಲಿ, ಇದೆಲ್ಲ ಇಬ್ಬರಲ್ಲೂ ಆಗಿರ್ಬೋದು. ಬಟ್ ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರ್ತವೆ. ಒಂದು ಇನ್ಫೆಕ್ಷನ್ ಆಗಿರ್ಬೋದು, ಇಲ್ಲ ಕ್ಯಾನ್ಸರ್ ಆಗಿರ್ಬೋದು, ಇಲ್ಲ ನಾರ್ಮಲ್ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿರ್ಬೋದು, ಇಲ್ಲ ಬ್ಲಾಡರ್ ಡಿಸ್ಫಂಕ್ಷನ್ ಅಂತ ಕರಿತೀವಿ ಫೀಮೇಲ್ಸಲ್ಲಿ, ಇಲ್ಲಾಂದರೆ ಯುರೆಥ್ರಲ್ ಪ್ರಾಬ್ಲಮ್ಸು, ಇಲ್ಲ ಸ್ಟೋನ್ ಡಿಸೀಸು, ಕಿಡ್ನಿ ಸ್ಟೋನ್, ಇಲ್ಲ ಬ್ಲಾಡರ್ಲಿ ಸ್ಟೋನ್ ಇದ್ದಾಗ, ಇಲ್ಲ ಯುರೆಥ್ರಲ್ ಸ್ಟೋನ್ ಇದ್ದಾಗ ಈ ಥರ ಆಗೋದು ಉಂಟು. ಏನು ಒಂದೇ ಕಾರಣ ಇರಬೇಕಾಗಿಲ್ಲ. ಬಟ್ ಸಿಂಪ್ಟಮ್ಸ್ ಅನ್ನೋದು ಯೂರಿನರಿ ಸಿಂಪ್ಟಮ್ಸ್ ಗಂಡಸರಲ್ಲೂ ಬರ್ಬೋದು, ಹೆಂಗಸರಲ್ಲೂ ಬರ್ಬೋದು, ಕಾರಣಗಳು ಬೇರೆ ಬೇರೆ ಇರ್ತವೆ. ಕರೆಕ್ಟ್. ನೀವು ಹೇಳ್ತಾ ಇದ್ರಿ ಡಾಕ್ಟರ್, ಇದು ಬೇಗ ಸಿಂಪ್ಟಮ್ಸ್ಗಳು ಗೊತ್ತಾಗಲ್ಲ ಅಂತ ಹೇಳಿ. ಈಗ ನಾವು ಸ್ಟೇಜ್ 1ನಲ್ಲೇ ಅದನ್ನು ಡಿಟೆಕ್ಟ್ ಮಾಡಬೇಕು ಅಂತ ಅಂದರೆ ಯಾವ ರೀತಿ ಪರ್ಟಿಕ್ಯುಲರ್ ಆಗಿರಬೇಕು, ಅಥವಾ ಏನು ಸಿಂಪ್ಟಮ್ಸ್ಗಳು ಬಂದ ತಕ್ಷಣ ಹೋಗಿ ಡಾಕ್ಟರ್ನ ಮೀಟ್ ಮಾಡಬೇಕು, ಯಾವ್ಯಾವ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಬೇಕು ಅಂತ ಹೇಳ್ತೀರಾ? ಸ್ಟೇಜ್ ಏನೇ ಕ್ಯಾನ್ಸರ್ ತೊಗೊಳ್ಳಿ, ಸ್ಟೇಜ್ 1, 2, 3, 4 ಯಾವುದೇ ಕ್ಯಾನ್ಸರ್ ಆದರೂ ಅಷ್ಟೇ, ಸಿಂಪ್ಟಮ್ಲೆಸ್, ಏನು ಸಿಂಪ್ಟಮ್ಸ್ ಇಲ್ದಿರೋಂಥದ್ದು, ಅವಾಗಲೇ ಹೋಗಿ ಈ ಹೆಲ್ತ್ ಸ್ಕ್ರೀನಿಂಗ್ ಅಂತ ಹೇಳಿದ್ನಲ್ಲ, ಪ್ರತಿ ವರ್ಷ ಒಂದ್ಸಲಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಅವ್ರು ಫುಲ್ ಪ್ಯಾಕೇಜ್ ಏನು ಬೇಕು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಅದರಲ್ಲಿ ಕಂಡುಹಿಡ್ಬೋದು ಫಸ್ಟ್. ಇಲ್ಲ ಅರ್ಲಿಯರ್ ಸಿಂಪ್ಟಮ್ಸ್, ಚಿಕ್ಕ ಪುಟ್ಟ ಯೂರಿನರಿ ಸಿಂಪ್ಟಮ್ಸ್ ಇದ್ರೂ ಅದನ್ನ ಅಸಡ್ಡೆ ಮಾಡ್ದಲೇ ಹೋಗಿ ತೋರಿಸ್ಕೊಳ್ಳೋದು ಒಳ್ಳೆಯದು. ಆವಾಗ ನಾವು ಈ ಕ್ಯಾನ್ಸರ್ನ ಅರ್ಲಿಯರ್ ಸ್ಟೇಜಸಲ್ಲಿ, ಸ್ಟೇಜ್ 1, 2 ಇಲ್ಲ ಅರ್ಲಿ ಸ್ಟೇಜ್ 3 ಕಂಡುಹಿಡಿಬೋದು. ಈಗ ಯಾಕೆ ಈ ಸ್ಟೇಜ್ 1, 2 ಅಲ್ಲಿ ಕಂಡುಹಿಡಿಬೇಕಂದ್ರೆ ದಟ್ ವಿಲ್ ಇಂಪ್ಯಾಕ್ಟ್ ದ ಟ್ರೀಟ್ಮೆಂಟ್ ಆ್ಯಂಡ್ ಇಸ್ ಲೈಫ್, ಫರ್ದರ್ ಲೈಫ್, ಅದಕ್ಕೋಸ್ಕರ ಮಾಡಬೇಕಾಗುತ್ತೆ. ಈಗ ಕೆಲವರಿಗೆ ಸಮಸ್ಯೆ ಆಗ್ತಾ ಇರುತ್ತೆ, ಆದ್ರೂ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ, ಏನೋ ಇನ್ಫೆಕ್ಷನ್ ಆಗಿರಬಹುದು ಅಂತ ಹೇಳಿ. ಅಂಥವರು ಹೀಗೆ ಬಿಟ್ಟರೆ ಅದು ಏನು ಪ್ರಾಬ್ಲಮ್ಸ್ಗಳನ್ನು ಅಥವಾ ಏನು ಕಾಂಪ್ಲಿಕೇಶನ್ಸ್ಗಳನ್ನು ಎದುರಿಸಬೇಕಾಗತ್ತೆ ಅಂತ ಹೇಳ್ತೀರಾ? ಎಸ್, ಈಗ ಚಿಕ್ಕದಲ್ಲೇ ಇದ್ದರೆ ಏನೇ ಟ್ರೀಟ್ಮೆಂಟ್ ಮಾಡಲಿ, ಯಾವುದೇ ಆಗಿರ್ಬೋದು, ಕ್ಯಾನ್ಸರ್ ಅಂತಲ್ಲ, ಬೇರೆ ಕಾಯಿಲೆಗಳು ಸ್ವಲ್ಪ ಬೇಗ ಟ್ರೀಟ್ಮೆಂಟ್ ಕೊಟ್ಟ ತಕ್ಷಣ ಗುಣಪಡಿಸೋದು ಆಲ್ಮೋಸ್ಟ್ 100% ರೀಚ್ ಮಾಡ್ಬೋದು. ಕ್ಯಾನ್ಸರ್ ಆದ್ರೂ ಅಷ್ಟೇ, ಇಲ್ಲಿ ನವಡೇಸ್ ವಿ ಆರ್ ಟ್ರೈಂಗ್ ಟು ಅಚೀವ್ ಕ್ಯೂರ್. ವೆದರ್ ವಿ ಆರ್ ರೀಚಿಂಗ್ ದೇರ್ ಆರ್ ನಾಟ್, ಇಟ್ಸ್ ಎ ಡಿಫ್ರೆಂಟ್ ಥಿಂಗ್. ಬಟ್ ಕ್ಯಾನ್ಸರ್ ಫಸ್ಟ್ ಸ್ಟೇಜ್ 1, 2 ಅಲ್ಲಿದ್ದಾಗ ಈಗಿರೋ ರೀಸೆಂಟ್ ಮಾಡೆಲಿಟೀಸ್ ಆಫ್ ಟ್ರೀಟ್ಮೆಂಟಲ್ಲಿ ಏನೇ ಆಗಿರ್ಬೋದು, ರೋಬೋಟಿಕ್ ಸರ್ಜರಿ ಆಗಿರ್ಬೋದು, ಇಲ್ಲ ಬೇರೆ ಥೆರಪೀಸ್ ಆಗಿರ್ಬೋದು, ಹಾರ್ಮೋನ್ ಥೆರಪಿ, ಕೀಮೋಥೆರಪಿ, ಇದೆಲ್ಲ ಬೇಗನೆ ನಾವು ಇಂಟ್ರೊಡ್ಯೂಸ್ ಮಾಡಿದ್ರೆ ಕ್ಯಾನ್ಸರ್ ಕ್ಯೂರ್ನ ಅಚೀವ್ ಮಾಡೋಷ್ಟು ರೇಂಜ್ಗೆ ಹೋಗ್ಬೋದು. ಈಗ ನೀವು ಮಾತಾಡ್ತಾ ಇದ್ರಿ PSA ಟೆಸ್ಟ್ ಆಗಿರ್ಬೋದು ಅಥವಾ ಬಯಾಪ್ಸಿ ಟೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ ಮಾಡುವಂಥದ್ದು, ಇದರ ಪಾತ್ರ ಏನು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಈಗ PSA ಟೆಸ್ಟ್ ಬಗ್ಗೆ ಮಾತಾಡಿದೆ. ಈ PSA ಜಾಸ್ತಿ ಆದ ತಕ್ಷಣ ಕ್ಯಾನ್ಸರ್ ಇದೆ ಅಂತಲ್ಲ, ಬಟ್ ದೇರ್ ಆರ್ ಅಂದರೆ ಕ್ಯಾನ್ಸರ್ ಅಂದ ತಕ್ಷಣ ಪ್ರಾಸ್ಟೇಟಲ್ಲಿ ಒಂದೇ ಕ್ಯಾನ್ಸರ್ ಬರಲ್ಲ, ಹಲವಾರು ಕ್ಯಾನ್ಸರ್ಗಳು, ವಿಧವಾದ ಕ್ಯಾನ್ಸರ್ಗಳು ಇರ್ತವೆ. ಸ್ವಲ್ಪ ಕ್ಯಾನ್ಸರ್ಗಳಲ್ಲಿ PSA ಇನ್ಕ್ರೀಸ್ ಆಗ್ದಲೇನೂ ಇರುತ್ತೆ. ಆವಾಗ ಏನಂದರೆ, ಈಗ ಹೆಲ್ತ್ ಚೆಕಪ್ಗೆ ಹೋಗ್ತಾರಲ್ಲ, ಆವಾಗ ಯೂರಾಲಜಿಸ್ಟ್ ಹತ್ರ ಬಂದು ತೋರಿಸ್ಕೊಂಡಾಗ ನಾವು ಅವ್ರಿಗೆ ಫಿಸಿಕಲ್ ಎಕ್ಸಾಮಿನೇಷನ್, ದೈಹಿಕವಾಗಿ ಪರೀಕ್ಷೆ ಮಾಡ್ತೀವಿ. ನಮ್ಮದು ಒಂದು ಬೆಟ್ಟು ತೊಗೊಂಡು ಗುದದ್ವಾರದಲ್ಲಿ ಹಾಕಿ ಪ್ರಾಸ್ಟೇಟ್ ಎಕ್ಸಾಮಿನೇಷನ್ ಮಾಡ್ತೀವಿ. ಆ ಪ್ರಾಸ್ಟೇಟ್ ಕನ್ಸಿಸ್ಟೆನ್ಸಿ ಹೇಗಿದೆ, ಫರ್ಮ್ನೆಸ್ ಹೇಗಿದೆ, ಏನಾದ್ರು ಗೆಡ್ಡೆಗಳಿದಾವೆ, ಇದೆಲ್ಲ ಪರೀಕ್ಷೆ ಮಾಡಿ PSA ಕಡಿಮೆ ಇದ್ರೂ ಅಂಥವರಲ್ಲಿ ನಾವು ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಲೈಕ್ MRIಗೆ ಒಳಪಡಿಸ್ತೀವಿ. ದೇರ್ ಆರ್ ಸಮಥಿಂಗ್ ಕಾಲ್ಡ್ ನಾನ್ PSA ಸೆಕ್ರೆಟಿಂಗ್ ಟ್ಯೂಮರ್ಸ್, ಅಂದರೆ PSA ಸೆಕ್ರೆಟ್ ಆಗದಲ್ಲೇ ಕ್ಯಾನ್ಸರ್ ಇರ್ಬೋದು. ಅದೊಂದಾಯಿತು. ಅದಲ್ದಲೇ ನೆಕ್ಸ್ಟು ಈ ಹೇಳಿದ್ರೆ ಅರ್ಲಿ ಡಯಾಗ್ನೋಸಿಸ್. ಈಗ ಏನು ಸಿಂಪ್ಟಮ್ ಇಲ್ದಲ್ಲೇ ಬಂದಾಗ ಅರ್ಲಿ ಡಯಾಗ್ನೋಸಿಸ್ ಮಾಡೋದಾಯಿತು. ಇಲ್ಲ PSA ಹೆಲ್ತ್ ಚೆಕಪ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆದ ತಕ್ಷಣ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು, MRI ಮಾಡಿಸ್ಕೊಂಡು, ಇಲ್ಲ ಡೈರೆಕ್ಟಾಗಿ ಬಯಾಪ್ಸಿ ಮಾಡ್ಕೊಂಡು, ಬಯಾಪ್ಸಿ ಯಾಕೆ ಮಾಡಬೇಕಂದ್ರೆ ಕ್ಯಾನ್ಸರ್ನ ಕನ್ಫರ್ಮ್ ಮಾಡ್ಕೊಬೇಕು. ಏನೇ ಟ್ರೀಟ್ಮೆಂಟ್ ಕೊಡೋದಾಗಲಿ, ವೆದರ್ ಇಟ್ಸ್ ಸರ್ಜರಿ ಆರ್ ಎನಿ ಅದರ್ ಟ್ರೀಟ್ಮೆಂಟ್, ನಾವು ಬಯಾಪ್ಸಿ ಮಾಡಿ ಕನ್ಫರ್ಮ್ ಮಾಡ್ಕೊಬೇಕು. ಅದಾದಮೇಲೆ ನೆಕ್ಸ್ಟ್ ಟ್ರೀಟ್ಮೆಂಟು ಇಲ್ಲ ಸ್ಟೇಜಿಂಗ್ ಮಾಡೋಕ್ಕೆ ನಾವು ಮುಂದಕ್ಕೆ ಹೋಗ್ತೀವಿ. ಓಕೆ, ಈಗ ಟ್ರೀಟ್ಮೆಂಟ್ ಮಾಡಬೇಕು ಅಂತಂದರೆ ಯಾವ ಫ್ಯಾಕ್ಟರ್ಸ್ಗಳನ್ನು ನೀವು ಕನ್ಸಿಡರ್ ಮಾಡ್ತೀರಾ ಡಾಕ್ಟರ್? ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಈಗ ಇವತ್ತು ಸ್ಪೆಸಿಫಿಕ್ ಆಗಿ ತೊಗೊಂಡ್ರೆ ಮಲ್ಟಿಪಲ್ ಫ್ಯಾಕ್ಟರ್ಸ್ ನೀವು ಕೇಳ್ದಂಗೆ, ಒಂದು ಪೇಷಂಟ್ ಏಜ್, ಪೇಷಂಟ್ ಫಿಟ್ ಆಗಿದಾರಾ ಇಲ್ವಾ, ಅವ್ರ ಕೋಮೊಬಿಟೀಸ್, ಪೇಷಂಟು ಬೇರೆ ಕಾಯಿಲೆಗಳು ಏನೇನಿದ್ದಾವೆ, ಎಷ್ಟು ಕಾಯಿಲೆಗಳಿದ್ದಾವೆ, ಎಷ್ಟು ವರ್ಷದಿಂದ ಇದೆ, ಕಂಟ್ರೋಲಲ್ಲಿ ಇದೆಯಾ ಇಲ್ವಾ, ಪೇಷಂಟು ನೆಕ್ಸ್ಟ್ ಸ್ಟೇಜ್ ಆಫ್ ದ ಕ್ಯಾನ್ಸರ್ ಯಾವ ಸ್ಟೇಜಲ್ಲಿದೆ, ಗ್ರೇಡ್ ಆಫ್ ದ ಕ್ಯಾನ್ಸರ್ ಯಾವ ಗ್ರೇಡಲ್ಲಿದೆ, ಇದಲ್ದಲ್ಲೇ ಪೇಷಂಟ್ ಇಸ್ ವಿಲ್ಲಿಂಗ್ನೆಸ್ ಟು ಅಂಡರ್ಗೋ ಎನಿ ಟ್ರೀಟ್ಮೆಂಟ್, ಇದನ್ನು ಕನ್ಸಿಡರ್ ಮಾಡ್ತೀವಿ. ಏನೇ ಟ್ರೀಟ್ಮೆಂಟ್ ಅಂದರೆ ಕನ್ಸಿಡರ್ ಮಾಡೋಕ್ಕೆ ಮುಂಚೆ ಇದನ್ನೆಲ್ಲ ಅಸೆಸ್ ಮಾಡ್ತೀವಿ.
ಈ ಸ್ಟೇಜ್ 1 ಅಥವಾ ಸ್ಟೇಜ್ 2 ಅಲ್ಲಿ ನಾವು ಡಿಟೆಕ್ಟ್ ಮಾಡಿದ್ವಿ ಅಂತ ಆದರೆ ಅದನ್ನು ಕ್ಯೂರ್ ಮಾಡುವಂಥ ಚಾನ್ಸಸ್ಗಳು ಇದೆಯಾ ಡಾಕ್ಟರ್? ಇದಕ್ಕೆ ಹೇಳೋದಾದರೆ ಕ್ಯಾನ್ಸರಲ್ಲಿ ಯಾವುದೇ ಕ್ಯಾನ್ಸರ್ ತೊಗೊಂಡ್ರು ಕ್ಯೂರ್ ಅನ್ನೋದು ವಿ ಕಾನ್ ಟೆಲ್ ಇಟ್ಸ್ ಎ ಕ್ಯೂರ್ ಅಂತ, ಬಟ್ ವಿ ಆರ್ ಆಲ್ಮೋಸ್ಟ್ ದೇರ್ ಅಂತ ಹೇಳ್ಬೋದು. ಪ್ರಾಸ್ಟೇಟ್ ಕ್ಯಾನ್ಸರ್ ತೊಗೊಂಡ್ರೆ ಇಟ್ಸ್ ಎ ವೆರಿ ಸ್ಲೋ ಗ್ರೋಯಿಂಗ್ ಟ್ಯೂಮರ್. ನಾರ್ಮಲ್ ಪ್ರಾಸ್ಟೇಟ್ ಕ್ಯಾನ್ಸರ್ ಸ್ಟೇಜ್ 1 and 2 ಅಲ್ಲಿ ಕರೆಕ್ಟಾಗಿ ಬೇಗ ಡಯಾಗ್ನೋಸ್ ಮಾಡಿ ಬೇಗ ಟ್ರೀಟ್ಮೆಂಟ್ ಇನ್ಸ್ಟಿಲ್ ಮಾಡಿದ್ರೆ ಅಂಥವ್ರಲ್ಲಿ ಕ್ಯಾನ್ಸರ್ನ ಆಲ್ಮೋಸ್ಟ್ ಕ್ಯೂರ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಹತ್ರ ಒಂದು 15-20 ವರ್ಷ ಸರ್ಜರಿ ಮಾಡಿಸ್ಕೊಂಡಿರೋರು ಇದ್ದಾರೆ, ಅವ್ರಿಗೆ PSA ಅಂದರೆ ಫಾಲೋಅಪ್ ಮಾಡ್ತೀವಿ. ಕ್ಯಾನ್ಸರ್ ಒಂದ್ಸಲಿ ಬಂದ ತಕ್ಷಣ ಅವ್ರು ಲೈಫ್ ಲಾಂಗ್ ಫಾಲೋಅಪ್ಪಲ್ಲಿ ಇದ್ದೇ ಇರ್ತಾರೆ. ವಾಪಸ್ ಬರ್ತಾ ಇದೆಯಲ್ವ ಅಂತ ತಿಳ್ಕೊಳ್ಳೋಕ್ಕೆ ಅವ್ರನ್ನ ಫಾಲೋಅಪ್ಪಲ್ಲಿ ಇರ್ತೀವಿ. ಅದು ಫಾಲೋಅಪ್ ಡಿಪೆಂಡ್ಸ್ ಆಗುತ್ತೆ. ಸೊ 15 ವರ್ಷ ಆದರೂ ಬಂದಿಲ್ಲ ಅಂದರೆ ಈವನ್ ದೆನ್ ವಿ ಆರ್ ನಾಟ್ ಬ್ರ್ಯಾಂಡಿಂಗ್ ದೆಮ್ ಕ್ಯೂರ್, ಬಟ್ ವಿ ಆರ್ ಆಲ್ಮೋಸ್ಟ್ ದೇರ್ ಅಂತ ಹೇಳ್ತೀವಿ. ಈಗ ಟ್ರೀಟ್ಮೆಂಟ್ ಒಂದಾಯಿತು ಅಂತ ಅಂದರೆ ಟ್ರೀಟ್ಮೆಂಟ್ಗೆ ಕ್ಯೂರ್ ಆಗಲಿಲ್ಲ ಅಂದಾಗ ಆಪರೇಷನ್ ಸ್ಟೇಜ್ಗೆ ಹೋಗಬೇಕಾಗುತ್ತೆ. ಯಾವ ಸ್ಟೇಜಲ್ಲಿ ಆಪರೇಷನ್ ಮಾಡ್ತೀರಾ? ಈಗ ಟ್ರೀಟ್ಮೆಂಟ್ ಆಪ್ಷನ್ಸಲ್ಲಿ ಒನ್ ಆಫ್ ದ ಟ್ರೀಟ್ಮೆಂಟ್ ಇಸ್ ಸರ್ಜಿಕಲ್ ಟ್ರೀಟ್ಮೆಂಟ್. ಅದನ್ನ ರಾಡಿಕಲ್ ಪ್ರಾಸ್ಟೆಕ್ಟಮಿ ಅಂತ ಕರಿತೀವಿ. ಅದನ್ನ ಮುಂಚೆ ಓಪನ್ ಆಗಿ ಮಾಡ್ತಾ ಇದ್ವಿ, ಕಟ್ ಮಾಡಿ ಕುಯ್ದುಬಿಟ್ಟು ಎಲ್ಲನೂ ಸುತ್ತಮುತ್ತ ಕ್ಯಾನ್ಸರು, ಪ್ರಾಸ್ಟೇಟ್, ಸೆಮಿನಲ್ ವೆಸಿಕಲ್ಸ್, ಅದ್ರ ಜೊತೆ ಲಿಂಫ್ ನೋಡ್ಸ್ ಎಲ್ಲ ತೆಗಿತಾ ಇದ್ವಿ. ಇತ್ತೀಚೆಗೆ ರೋಬೋಟಿಕ್ ಟೆಕ್ನಾಲಜಿ ಬಂದಿರೋದ್ರಿಂದ ಇಟ್ಸ್ ಅ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ದ ಸೇಮ್ ಸರ್ಜರಿ ಇಸ್ ಡನ್ ಇನ್ ಎ ವೆರಿ ಮಿನಿಮಲಿ ಇನ್ವೇಸಿವ್ ವೇ. ಅಂದರೆ ಚಿಕ್ಕ ತೂತು ಹಾಕ್ಬಿಟ್ಟು ರೋಬೋನ ನಾವು ನಿಲ್ಲಿಸಿ, ರೋಬೋ ಏನು ಸರ್ಜರಿ ಮಾಡಲ್ಲ, ಅಲ್ಲಿ ಸರ್ಜನ್ ಕಂಟ್ರೋಲ್ ಮಾಡ್ತಾರೆ ರೋಬೋನ. ಅಲ್ಲೆಲ್ಲೋ ಮೂಲೆಯಲ್ಲಿ ಒಂದು ಕನ್ಸೋಲಲ್ಲಿ ಕೂತ್ಕೊಂಡು ಜಾಸ್ಟಿಕ್ ಮುಖಾಂತರ ರೋಬೋಟಿಕ್ ಆರ್ಮ್ಸ್ನ ಕಂಟ್ರೋಲ್ ಮಾಡ್ತೀವಿ. ಈ ರೋಬೋದು ಅಡ್ವಾಂಟೇಜಸ್ ಏನಂದರೆ ವೆರಿ ಪ್ರಿಸೈಸ್ ಡಿಸೆಕ್ಷನ್. ರೋಬೋಟಿಕ್ ಆರ್ಮ್ಸ್ ಯಾರ್ಯಾರು ನೋಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಮಾಮೂಲಿ ಲ್ಯಾಪ್ರೋಸ್ಕೋಪಿ ಬಗ್ಗೆ ಎಷ್ಟೊಂದು ಜನ ತಿಳ್ಕೊಂಡಿರ್ತಾರೆ. ಲ್ಯಾಪ್ರೋಸ್ಕೋಪಿ ಅಂದರೆ ಸೇಮ್ ಇದೇ ಥರ ತೂತು ಹಾಕಿ ಇನ್ಸ್ಟ್ರೂಮೆಂಟ್ ಹಾಕಿ ಮಾಡೋದು. ಲ್ಯಾಪ್ರೋಸ್ಕೋಪಿಲಿ ಇನ್ಸ್ಟ್ರೂಮೆಂಟ್ಸ್ ಹಿಂಗೆ ಸೀದಾ ಇರ್ತವೆ, ಅದು ಅಲ್ಲಾಡಲ್ಲ. ಹಿಂಗೆ ಮೂವ್ ಮಾಡ್ಬೋದು, ಹಿಂಗೆ ಮೂವ್ ಮಾಡ್ಬೋದು. ಆ ರೋಬೋಟಿಕಲ್ಲಿ ಹಂಗಲ್ಲ, ನನ್ನ ಕೈ ಹೆಂಗಿದೆ ಹಂಗೆ ರೋಬೋಟಿಕ್ ಆರ್ಮ್ಸು ಕೂಡ ಒಳಗಡೆ. ನಾನು ಹಿಂಗೆ ಮೂವ್ ಮಾಡಿದ್ರೆ ಹಿಂಗೆ ಮೂವ್ ಆಗುತ್ತೆ, ಹಿಂಗೆಲ್ಲ ಮಾಡ್ಬೋದು ರೋಬೋದಲ್ಲಿ. ಸೊ ವೆರಿ ಪ್ರಿಸೈಸ್ ಡಿಸೆಕ್ಷನ್ ಆಗುತ್ತೆ, ಲೆಸ್ ಬ್ಲಡ್ ಲಾಸ್, ಅರ್ಲಿ ರಿಕವರಿ ಟು ವರ್ಕ್, ಬೇಗ ಲೆಸ್ಸರ್ ಹಾಸ್ಪಿಟಲ್ ಸ್ಟೇ. ಆಮೇಲೆ ಚಿಕ್ಕ ಇನ್ಫೆಕ್ಷನ್ ಆಗಿರೋದ್ರಿಂದ ಅನಲ್ಜೆಸಿಯಾ ಅಂದರೆ ಪೇಯ್ನ್ ಕಿಲ್ಲರ್ಸ್ನೆಲ್ಲ ನಾವು ಸಖತ್ ಮಿನಿಮಲ್ ಆಗಿ ಉಪಯೋಗಿಸ್ತೀವಿ. ದೇ ಕ್ಯಾನ್ ರಿಟರ್ನ್ ಟು ದೇರ್ ನಾರ್ಮಲ್ ಆಕ್ಟಿವಿಟಿ ವಿತ್ ಇನ್ ಫ್ಯೂ ಡೇಸ್ ಅಂತಲೇ ಅನ್ಬೋದು. ನೀವು ಹೇಳಿದ್ರಿ ಸರ್ಜರಿಗೆ ಈಗ ಹೊಸ ಮೆಥಡ್ ಅಂತ ಅಂದರೆ ರೋಬೋಟಿಕ್ ಅಂತ ಹೇಳಿ. ಈ ರೋಬೋಟಿಕ್ ಅಂತ ಹೇಳಿದ ತಕ್ಷಣ ಹೆಚ್ಚು ಹಣ ಕೊಡಬೇಕಾಗತ್ತಾ ಅಥವಾ ಹೇಗಾಗುತ್ತೋ ಏನೋ ಅನ್ನುವಂಥ ಭಯ ಇರುತ್ತೆ ಜನರಲ್ಲಿ, ಅದಕ್ಕೇನು ಹೇಳ್ತೀರಾ? ನೀವು ಕೇಳಿದ ಒಳ್ಳೆ ಕ್ವಶನೇನೆ. ಎವ್ರಿಥಿಂಗ್ ಕಮ್ಸ್ ವಿತ್ ಎ ಕಾಸ್ಟ್. ಇಟ್ಸ್ ಅ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗಿರೋದ್ರೆ ಯಾವುದೇ ಟೆಕ್ನಾಲಜಿ ನಾವು ಅಳವಡಿಸ್ಕೊಬೇಕಂದ್ರೆ ಅದಕ್ಕೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗೇ ಆಗುತ್ತೆ. ಹಂಗಂತ ಪೇಷಂಟ್ಸಲ್ಲಿ ತುಂಬ ಜಾಸ್ತಿ ಕಾಸ್ಟ್ಲಿ ಅಪ್ಪ ಹಂಗೆಲ್ಲ ಇಲ್ಲ. ಬೇರೆ ನಾರ್ಮಲ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಆ ಅಡ್ವಾಂಟೇಜಸ್ನ ನಾವು ತೊಗೊಂಡಾಗ ಈ ಕಾಸ್ಟ್ ಡಸ್ ನಾಟ್ ಕಮ್ ಇನ್ ಟು ದ ವೇ ಇಟ್ ಸೆಲ್ಫ್. ನಾವು ಮರ್ತೋಗೇ ಬಿಡ್ತಾರೆ ಇಷ್ಟೊಂದು ಅಡ್ವಾಂಟೇಜಸ್ ಇದೆ ರೋಬೋಟಿಕ್ ಸರ್ಜರಿಲಿ ಅಂದ ತಕ್ಷಣ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಕೊಟ್ಟರೆ ಆಯ್ತು ಬಿಡೋ ರೋಬೋಟಿಕ್ ಸರ್ಜರಿನೇ ಮಾಡಿಸ್ಕೊಳ್ಳೋಣ ಅಂತ. ಕರೆಕ್ಟ್. ಈ RARP ಅಂದರೆ ಏನು, ಜೊತೆಗೆ ನೀವು ನಾರ್ಮಲ್ ಸರ್ಜರಿ ಮಾಡೋದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ತೀರಾ? RARP ಅಂದರೆ ರೋಬೋಟಿಕ್ ಅಸಿಸ್ಟೆಡ್ ರಾಡಿಕಲ್ ಪ್ರಾಸ್ಟೆಕ್ಟಮಿ. ಆವಾಗಲೇ ನಾನು ಹೇಳ್ದಂಗೆ ಈ ಕ್ಯಾನ್ಸರ್ಗೆ ಸರ್ಜರಿ ಹೆಸರು ರಾಡಿಕಲ್ ಪ್ರಾಸ್ಟೆಕ್ಟಮಿ ಅಂತ. ಬಟ್ ರೋಬೋ ಉಪಯೋಗಿಸಿ ಮಾಡೋ ಅಂಥದ್ದನ್ನ ರೋಬೋಟಿಕ್ ಅಸಿಸ್ಟೆಡ್ ರಾಡಿಕಲ್ ಪ್ರಾಸ್ಟೆಕ್ಟಮಿ ಅಂತ ಕರಿತೀವಿ. ನಾರ್ಮಲ್ ಸರ್ಜರಿ ಅಂದರೆ ನಾರ್ಮಲ್ ಕನ್ವೆನ್ಷನಲ್ ಅಂದರೆ ಓಪನ್ ಮಾಡಿ ಈ ಒಕ್ಕಲಿಂದ ಮೇಲೆ ಇಲ್ಲ ಕೆಳಗಡೆವರೆಗೂ ಫುಲ್ಲು ಕುಯ್ದುಬಿಟ್ಟು ನಾವು ಒಳಗಡೆ ಹೋಗಿ ಎಲ್ಲನೂ ಕೈಯಿಂದ ನೋಡ್ಬಿಟ್ಟು ಮಾಡೋ ಅಂಥದ್ರಲ್ಲಿ ಈ ರೋಬೋಟಿಕ್ ಸರ್ಜರಿ ಯೂಸ್ ಮಾಡಿದ್ರೆ ನಮ್ಮ ಮ್ಯಾಗ್ನಿಫಿಕೇಷನ್ 10 ಪಟ್ಟು ಜಾಸ್ತಿ ಕಾಣಿಸುತ್ತೆ. ನಮ್ಮ ಕಣ್ಣಿಂದ ನೋಡೋದಕ್ಕಿಂತ 10 ಪಟ್ಟು ಜಾಸ್ತಿ. ಸೊ ಈವನ್ ಚಿಕ್ಕ ಟಿಶ್ಯೂಸ್, ಚಿಕ್ಕ ಬ್ಲಡ್ ವೆಸಲ್ಸ್ ಚಕ್ಕದಾಗಿ ಕಾಣಿಸುತ್ತೆ. ನಾವು ಕ್ಲೀನಾಗಿ ಡಿಸೆಕ್ಟ್ ಮಾಡ್ಬೋದು. ಅಂದರೆ ಅಲ್ಲಿ ಸುತ್ತಮುತ್ತ ಎಲ್ಲ ಬಿಡಿಸ್ಕೊಬೋದು. ಏನಾರು ಬೇಕಿದ್ರೆ ಕ್ಲೀನಾಗಿ ಅಲ್ಲಿ ಬ್ಲೀಡಿಂಗ್ ಎಲ್ಲ ಅರೆಸ್ಟ್ ಮಾಡ್ಬೋದು. ಅದಲ್ದಲೆ ಎಷ್ಟೊಂದು ಜನಕ್ಕೆ ಭಯ ಇರುತ್ತೆ ರೋಬೋಟಿಕ್ ಸರ್ಜರಿ ರಾಡಿಕಲ್ ಪ್ರಾಸ್ಟೆಕ್ಟಮಿ ಸರ್ಜರಿ ಮಾಡ್ಕೊಂಡ ತಕ್ಷಣ ಯೂರಿನ್ ಇಲ್ಲದೆಲ್ಲಪ್ಪ, ಯೂರಿನ್ ಕಂಟ್ರೋಲೇ ಬರಲ್ಲ ಅಂತ. ಸೊ ಈ ರೋಬೋಟಿಕ್ ಸರ್ಜರಿಲಿ ಆ ಪ್ರಿಸೈಸ್ ಸೂಚರಿಂಗ್ ಅಂತ ಕರಿತೀವಿ. ಪ್ರಿಸೈಸ್ ಡಿಸೆಕ್ಷನ್, ಪ್ರಿಸೈಸ್ ಕಟ್ಟಿಂಗು, ಪ್ರಿಸೈಸ್ ಸೂಚರಿಂಗ್, ಈ ಯೂರಿನರಿ ಕಂಟ್ರೋಲ್ ಬರೋ ಅಂಥದ್ದು ಸ್ವಲ್ಪ ಬೇಗ ಬರುತ್ತೆ. ಬಟ್ ಏನು ಯೂರಿನರಿ ಕಂಟ್ರೋಲ್ ಆಗೋದಿಲ್ವಾ ಅಲ್ಲ, ಇದರಲ್ಲಿ ಯೂರಿನರಿ ಕಂಟ್ರೋಲ್ 100% ಬರುತ್ತಾ ಅಂದರೆ ಸ್ವಲ್ಪ ಕಡಿಮೆ ಇದ್ದೇ ಇರುತ್ತೆ. ಈ ಸರ್ಜರಿಲಿ ಸ್ವಲ್ಪ ಆಗೋದುಂಟು. ಇಟ್ ಡಿಪೆಂಡ್ಸ್ ಆನ್ ಮಲ್ಟಿಪಲ್ ಫ್ಯಾಕ್ಟರ್ಸ್. ಒಂದು ವಯಸ್ಸಾಗಿರೋರಲ್ಲಿ ಸ್ವಲ್ಪ ಯೂರಿನರಿ ಕಂಟ್ರೋಲ್ ಸ್ವಲ್ಪ ಲೇಟಾಗಿ ಬರ್ಬೋದು. ಇಲ್ಲಾಂದರೆ ಬೇರೆ ಕಾಯಿಲೆಗಳಿರೋರಲ್ಲಿ ಡಯಾಬಿಟಿಕ್ ನ್ಯೂರೋಪತಿ ಅಂದರೆ ನರ್ಗಳೆಲ್ಲ ವರ್ಕ್ ಮಾಡ್ತಾ ಇರಲ್ಲ, ಆವಾಗ ಮಸಲೆಲ್ಲ ಲೂಸ್ ಆಗಿರುತ್ತೆ. ಅಂಥವ್ರಿಗೆ ನಾವು ಆಪ್ರೇಷನ್ ಮುಂಚೆನೇ ಹಿಗಲ್ಸ್ ಎಕ್ಸರ್ಸೈಸ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಪೆಲ್ಲಿಕ್ ಫ್ಲೋರ್ ಮಸಲ್ನ ನಾವು ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ದಟ್ ಅವ್ರ ಮಸಲ್ ಟೋನ್ ಜಾಸ್ತಿ ಆಗಿ ಆಪ್ರೇಷನ್ ಆದ ತಕ್ಷಣ ಯೂರಿನರಿ ಕಂಟ್ರೋಲ್ ಬೇಗ ಬರೋಕ್ಕೆ. ಇದಲ್ದಲೆ ಈ ಟ್ರೀಟ್ಮೆಂಟಲ್ಲಿ ಇದೊಂದು ಆಪ್ಷನ್ ಆಯಿತು. ನೆಕ್ಸ್ಟ್ ಕೇಳ್ದೆ ಇನ್ನೊಂದು ಟ್ರೀಟ್ಮೆಂಟ್. ಈಗ ವೆರಿ ಅರ್ಲಿ ಅಂದರೆ ಲೋ ಗ್ರೇಡ್ ಕ್ಯಾನ್ಸರ್ಸ್, ವೆರಿ ಲೋ ಗ್ರೇಡ್ ಕ್ಯಾನ್ಸರ್ಸಲ್ಲಿ ಆ್ಯಕ್ಟಿವ್ ಸರ್ವೆಲೆನ್ಸ್ ಅಂತ ಕರಿತೀವಿ. ಅಂದರೆ ನಾವು ಸರ್ಜರಿನೂ ಮಾಡಲ್ಲ, ಬಟ್ ಅವ್ರನ್ನ ಫಾಲೋಅಪ್ ಮಾಡ್ತಾ ಇರ್ತೀವಿ. ಯಾವಾಗ ಈ ಲೋ ಗ್ರೇಡ್ ಟ್ಯೂಮರ್ ಸ್ವಲ್ಪ ಇಂಟರ್ಮೀಡಿಯೇಟ್ ಗ್ರೇಡ್ ಇಲ್ಲ ಹೈ ಗ್ರೇಡ್ಗೆ ಹೋಗೋಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ತಿರ್ಗಾ ಬಯಾಪ್ಸಿ ಮಾಡಿ ಅವ್ರಿಗೆ ಈ ಟ್ರೀಟ್ಮೆಂಟ್ ತಿರ್ಗಾ ಆಫರ್ ಮಾಡ್ತೀವಿ. ಸರ್ಜರಿ ಈ ಸರ್ಜರಿ ಅಲ್ದಲೆ
ಇನ್ನೊಂದು ರೇಡಿಯೇಷನ್ ಥೆರಪಿ ಅಂತಲೂ ಉಂಟು ಇದಕ್ಕೆ. ರೇಡಿಯೇಷನ್ ಥೆರಪಿ ಪ್ಲಸ್ ಹಾರ್ಮೋನ್ ಥೆರಪಿ ಅಂತ ಕೊಡ್ತೀವಿ ಈ ಸರ್ಜರಿಗೆ. ಯಾರ್ಯಾರು ಈ ಸರ್ಜರಿ ಮಾಡೋಕ್ಕೆ ಫಿಟ್ ಆಗಲ್ಲ, ಅಂದರೆ ಹಾರ್ಟ್ ಪ್ರಾಬ್ಲಮ್ ಇರೋರು, ಎಜೆಕ್ಷನ್ ಫ್ರಾಕ್ಷನ್ ತುಂಬಾ ಇರುತ್ತೆ, ಅವ್ರು ತಡ್ಕೊಳ್ಳೋದಿಲ್ಲ, ಅನಸ್ತೇಷಿಯಾ ಕೊಟ್ಟರೆ ಅನಸ್ತೇಷಿಯಾದವ್ರು ಹೇಳ್ತಾರೆ, ಇಲ್ಲ ಹಾರ್ಟ್ ಡಾಕ್ಟರ್ ಹೇಳ್ತಾರೆ ಇವ್ರು ತಡ್ಕೊಳ್ಳೋದಿಲ್ಲ ರೀ, ಅಂಥವ್ರಿಗೆ ಈ ರೇಡಿಯೇಷನ್ ಥೆರಪಿ ಕೊಡೋದುಂಟು. ಅದಲ್ಲದೆ ಸ್ಟೇಜ್ 4 ಕ್ಯಾನ್ಸರಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆದಾಗ ಬೇರೆ ಟ್ರೀಟ್ಮೆಂಟ್ಗಳು ಉಂಟು ಇದರಲ್ಲಿ. ಹಾರ್ಮೋನ್ ಥೆರಪಿ ಆಗಿರ್ಬೋದು, ಕೀಮೋಥೆರಪಿ ಆಗಿರ್ಬೋದು, ಟಾರ್ಗೆಟೆಡ್ ಥೆರಪಿ ಆಗಿರ್ಬೋದು, ಇಲ್ಲ ರೇಡಿಯೋ ಫಾರ್ಮಸ್ಯೂಟಿಕಲ್ ಥೆರಪಿ, ನವಡೇಸ್ PSMA ಥೆರಪಿ ಅಂತ ಕರಿತೀವಿ. ಇದು ಇದರಲ್ಲಿ ಟ್ರೀಟ್ಮೆಂಟ್ ಆಗಿ ಉಂಟು. ಈಗ ನಾರ್ಮಲ್ ಸರ್ಜರಿ ಮಾಡಿದಾಗ ಕೆಲ ದಿನಗಳ ಕಾಲ ಟೈಮ್ ಹಿಡಿಯುತ್ತೆ ರಿಕವರ್ ಆಗೋದಕ್ಕೆ. ಈ ರೋಬೋಟಿಕ್ ಸರ್ಜರಿ ಮಾಡಿದಾಗ ಎಷ್ಟು ಟೈಮ್ ಬೇಕಾಗುತ್ತೆ? ನನಗೆ ಕೇಳೋದಾದರೆ, ರೋಬೋಟಿಕ್ ಸರ್ಜರಿ ಮಾಡಿ ಅನಸ್ತೇಷಿಯಾದಿಂದ ರಿಕವರಿ ಆದ ತಕ್ಷಣ ನಾವು ಅಲ್ಲಿ ಓಡಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಪೇಷಂಟ್ನ. ಅದು ಬೆಳಗ್ಗೆ ಮಾಡಿದ ತಕ್ಷಣ ಸಂಜೆನೇ ಓಡಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅನಸ್ತೇಷಿಯಾದಿಂದ ರಿಕವರಿ ಆದ ತಕ್ಷಣ ಅವ್ರನ್ನ. ಸೊ ಫಾರ್ ಇಸ್ ನಾರ್ಮಲ್ ರೊಟೀನ್ ಆ್ಯಕ್ಟಿವಿಟೀಸ್ ಇಟ್ ಶುಡ್ ನಾಟ್ ಬಿ ಅ ಇಶ್ಯೂ. ಬಟ್ ಹೆವಿ ವೆಯ್ಟ್ ಲಿಫ್ಟಿಂಗ್ ಎಲ್ಲ ಒಂದು 6 ವೀಕ್ಸ್ ಟು 3 ಮಂತ್ಸ್ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಓಕೆ, ಇನ್ನು ಈ ಸ್ಟೇಜ್ ಬೈ ಸ್ಟೇಜ್ ಏನೆಲ್ಲ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಬೇಕಾಗುತ್ತೆ, ಬೇಗ ಡಿಟೆಕ್ಟ್ ಮಾಡಿದ್ರೆ ಯಾವ ರೀತಿ ಸೊಲ್ಯೂಷನ್ಸ್ ಸಿಗುತ್ತೆ, ಅದ್ರ ಬಗ್ಗೆ ಹೇಳೋದಾದರೆ ಡಾಕ್ಟರ್? ಅರ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಸ್ಟೇಜ್ 1 or 2 ಅದನ್ನ ಕಂಡುಹಿಡಿದ್ರೆ, ಅಕಸ್ಮಾತ್ ಪೇಷಂಟ್ ಫಿಟ್ ಆಗಿದ್ರೆ, ಇಫ್ ಈಸ್ ಗೋಯಿಂಗ್ ಟು ಲಿವ್ ಮೋರ್ ದೆನ್ 10 years, ಈ ಮನುಷ್ಯ ಒಬ್ಬ 10 ವರ್ಷಕ್ಕಿಂತ ಜಾಸ್ತಿ ಬದುಕ್ತಾನೆ ಅಂತ ಅನಿಸಿದ್ರೆ ಡಾಕ್ಟರ್ಗಾಗಲಿ ಅಸೆಸ್ ಮಾಡಿದ್ಮೇಲೆ ಅಂಥವ್ರಿಗೆ ಫಸ್ಟ್ ಆಪ್ಷನ್ ವಿಲ್ ಆಫರ್ ಆಲ್ವೇಸ್ ಸರ್ಜರಿ. ಸೊ ಸರ್ಜರಿ ಮಾಡಿದಾಗ ಆಲೇ ಹೇಳಿದೆ, ವಿ ಆರ್ ಟ್ರೈಂಗ್ ಟು ಗೋಯಿಂಗ್ ಟು ಆಲ್ಮೋಸ್ಟ್ ಅಚೀವ್ ಕ್ಯೂರ್ ಇನ್ ಸಚ್ ಪೇಷಂಟ್ಸ್. ಅಂದರೆ ಪ್ರಾಸ್ಟೇಟ್ ಅರ್ಲಿ ಸ್ಟೇಜಲ್ಲಿ ಇದ್ದಾಗ, ಸ್ಟೇಜ್ 1 2 ಇದ್ದಾಗ ನಾವೆಲ್ಲ ಪ್ರಾಸ್ಟೇಟ್ ಕ್ಯಾನ್ಸರ್ ಸುತ್ತಮುತ್ತ ಎಲ್ಲ ತೆಗೆದು ಲಿಂಫ್ ನೋಟ್ಸ್ ಎಲ್ಲ ತೆಗೆದ ತಕ್ಷಣ ಅಂಥವರಲ್ಲಿ ಕ್ಯೂರ್ ಅಚೀವ್ ಮಾಡೋ ಚಾನ್ಸಸ್ಸು ಆಲ್ಮೋಸ್ಟ್ ದೇರ್. ಅದು ಬಿಟ್ಟರೆ ಸ್ಟೇಜ್ 3 ಅಂದರೆ ಸ್ವಲ್ಪ ಪ್ರಾಸ್ಟೇಟಿಂದ ಹೊರಗಡೆ ಹರಡ್ಕೊಂಡಿದೆ ಅಂಥವರಲ್ಲಿ ಇತ್ತೀಚೆಗೆ ಬರ್ತಾರೋ ಡೇಟಾದಲ್ಲಿ ಏನಾಗುತ್ತೆ ಅಂದರೆ, ಹಾರ್ಮೋನ್ ಥೆರಪಿ ಅಂತ ಕೊಡ್ತೀವಿ. ಇದಕ್ಕೆ ಹಾರ್ಮೋನ್ ಥೆರಪಿ ಕೊಟ್ಬಿಟ್ಟು ನಾವು ಕ್ಯಾನ್ಸರ್ನ ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾವಾಗ ಕ್ಯಾನ್ಸರ್ ಕಂಟ್ರೋಲ್ ಆಗಿದೆ ಅಂತ ಅನಿಸುತ್ತೆ, ಒಂದು 3 months ಇಲ್ಲ 6 months ಆದಮೇಲೆ ಒಂದ್ಸರಿ ಇನ್ವೆಸ್ಟಿಗೇಷನ್ ರಿಪೀಟ್ ಮಾಡಿ ನೋಡ್ತೀವಿ. PET-CT ಆಗಿರ್ಬೋದು, ಇಲ್ಲ MRI ಆಗಿರ್ಬೋದು. ಕ್ಯಾನ್ಸರ್ ಕಡಿಮೆ ಆಗೋಗಿದೆಯಪ್ಪ ಅಂದ ತಕ್ಷಣ ಅಂಥವ್ರಿಗೆ ಸರ್ಜರಿ ಇಲ್ಲ ರೇಡಿಯೇಷನ್ ಥೆರಪಿ ನಾವು ಆಫರ್ ಮಾಡ್ತೀವಿ. ಸ್ಟೇಜ್ 4 ಡಿಸೀಸನ್ನು ನಾನು ಆಗಲೇ ಮಾತಾಡ್ದಂಗೆ ಕೀಮೋಥೆರಪಿ ಆಗಿರ್ಬೋದು, ಅವರಲ್ಲಿ ನಾವು ಕ್ಯಾನ್ಸರ್ ಕಂಟ್ರೋಲ್ ಅಚೀವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಷ್ಟೇ. ವಿ ಆರ್ ನಾಟ್ ಗೋಯಿಂಗ್ ಟುವರ್ಡ್ಸ್ ಕ್ಯೂರ್. ಅಂಥವರಲ್ಲಿ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡೋಕ್ಕಾಗಿರ್ಬೋದು, ಸಫರಿಂಗ್ನ ಕಡಿಮೆ ಮಾಡೋಕ್ಕೆ ನಾವು ಟ್ರೀಟ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣವೇ ಆ ಒಂದು ಆಘಾತದಿಂದ ತುಂಬ ಮೆಂಟಲಿ ಲೋ ಆಗುವಂಥವ್ರು ಜಾಸ್ತಿ. ಆ ರೀತಿ ಮೆಂಟಲಿ ಲೋ ಆದವ್ರ ಮೇಲೆ ಟ್ರೀಟ್ಮೆಂಟ್ ಯಾವ ರೀತಿ ವರ್ಕ್ ಆಗುತ್ತೆ? ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ತಗೊಂಡಾಗ ಇಟ್ಸ್ ನಾಟ್ ಜಸ್ಟ್ ಸರ್ಜನ್ಸ್ ಪಾರ್ಟ್. ನೀವು ಹೇಳ್ದಂಗೆ ಸೈಕಲಾಜಿಕಲ್ ಇಂಟರ್ವೆನ್ಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾವು ಕ್ಯಾನ್ಸರ್ ಟೀಮಲ್ಲಿ ಸೈಕ್ಯಾಟ್ರಿಸ್ಟ್ ಇಲ್ಲ ಸೈಕಾಲಜಿಸ್ಟ್ನ ಇಟ್ಕೊಂಡಿರ್ತೀವಿ. ಬಿಕಾಸ್ ದೇ ಡು ಕೌನ್ಸಿಲಿಂಗ್ ಫಾರ್ ದೆಮ್. ಸರ್ಜರಿ ಮಾಡಿಬಿಟ್ಬಿಟ್ಟ ತಕ್ಷಣ ಕೆಲಸ ಮುಗ್ದಿಯಲ್ಲ, ಅವ್ರು ಸರ್ಜರಿಗೆ ಮುಂಚೆ ಅವ್ರಿಗೆ ಕೌನ್ಸಿಲಿಂಗ್ ಆಗಬೇಕು, ಏನಾಗುತ್ತೆ ಎತ್ತ. ಅದಾದಮೇಲೆ ಮಾನಸಿಕವಾಗಿ ಕುಗ್ಗೋಗಿರ್ತಾರೆ ಅವರು, ಅಯ್ಯೋ ಕ್ಯಾನ್ಸರ್ ಬಂದ್ಬಿಡ್ತಪ್ಪ ನನ್ನ ಜೀವನ ಮುಗೀತು ಅಂತ. ಹಂಗೆಲ್ಲ ಇಲ್ಲ, ಈ ಕ್ಯಾನ್ಸರ್ ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ, ಒಳ್ಳೆ ಟ್ರೀಟ್ಮೆಂಟ್ ತೊಗೊಂಡು ಟೈಮ್ ಸರಿಗೆ ಟ್ರೀಟ್ಮೆಂಟ್ ತೊಗೊಂಡು ನೀವು ಚೆನ್ನಾಗಿರ್ತೀರಾ ಅಂತ ಎಲ್ಲ ಕೌನ್ಸಿಲಿಂಗ್ ಮಾಡೋಕ್ಕೆ. ಬಿಕಾಸ್ ದೇ ವಿಲ್ ಬಿ ಏಬಲ್ ಟು ಸ್ಪೆಂಡ್ ಟೈಮ್ ವಿತ್ ದೆಮ್ ಮೋರ್ ದೆನ್ ಅಸ್. ಸೊ ಅವ್ರಿಗೆ ಕೌನ್ಸಿಲಿಂಗ್ ಕೊಡಿಸೋದು ಉಂಟು. ಓಕೆ, ಈಗ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಾವು ನೋಡ್ತಾ ಇರುವಾಗೆ ಮುಂಚೆ ಎಲ್ಲೋ ಒಂದು ಕಡೆ ಬ್ಲಡ್ ಕ್ಯಾನ್ಸರ್ ಅಂತೆ, ಸ್ಕಿನ್ ಕ್ಯಾನ್ಸರ್ ಅಂತೆ, ಈ ರೀತಿ ಕೆಲ ಕ್ಯಾನ್ಸರ್ಗಳ ಹೆಸರನ್ನು ಮಾತ್ರ ಕೇಳ್ತಾ ಇದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಪಾರ್ಟ್ಸ್ಗಳಲ್ಲೂ ಕೂಡ ಈ ಕ್ಯಾನ್ಸರ್ಗಳ ಸಂಖ್ಯೆ ಹೆಚ್ಚಾಗಿದೆ. ಅದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ? ಮೇಯ್ನಾಗಿ ಈ ಪುರುಷರಲ್ಲಿ ಇಂತಹ ಕ್ಯಾನ್ಸರ್ಗಳು ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ? ನಾನು ಈ ಸೆಂಟೆನ್ಸ್ನ ಒಪ್ಪೋದಿಲ್ಲ. ಬಟ್ ಯಾಕೆ ಕ್ಯಾನ್ಸರ್ಗಳು ಹೆಚ್ಚಾಗಿದೆ ಅನ್ನೋದಕ್ಕೆ ಒಂದು ರೀಸನ್ಗಳು ತೊಗೊಂಡ್ರೆ, ಮುಂಚೆ ನಮ್ಗೆ ಒಂದು 60 to 65 ವರ್ಷ ಬದುಕ್ತಾ ಇದ್ರಾ. ಈಗ ಪೇಷಂಟ್ ಬಿಕಾಸ್ ಆಫ್ ದ ಮೆಡಿಕಲ್ ಇಂಪ್ರೂವ್ಮೆಂಟ್ ಇನ್ ಮೆಡಿಕಲ್ ಫೀಲ್ಡ್ ದೇ ಆರ್ ಲಿವಿಂಗ್ ಫಾರ್ ಲಾಂಗ್. 80, 90 ಎಲ್ಲ ಈಗ ಆರಾಮಾಗಿ 80 ವರ್ಷ ಬದುಕ್ತಾ ಇದ್ದಾರೆ. ನಾನು ಆವಾಗಲೇ ಮಾತಾಡ್ದಂಗೆ ಜಾಸ್ತಿ ವರ್ಷ ಬದುಕ್ದಂಗೆ ಮ್ಯೂಟೇಷನ್ಸ್, ಜೀನ್ಸ್ ಪ್ರಾಬ್ಲಮ್ ಆಗೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಕ್ಯಾನ್ಸರ್ ರೇಟ್ಸು ಜಾಸ್ತಿ ಆಗಿರೋದು. ಆಮೇಲೆ ಅದೊಂದೇ ಅಂತ ಅಲ್ಲ, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ಮುಂಚೆ ಆದರೆ ಹಳ್ಳಿಯಿಂದ ಚೆನ್ನಾಗಿ ಬೆಳೆದು ಗಿಳಿದು ಒಳ್ಳೆ ನೀರು, ಒಳ್ಳೆ ಗಾಳಿ. ಈಗಂದರೆ ಇಂಡಸ್ಟ್ರಿಯಲೈಸೇಷನ್ ಆಗೋಗಿದೆ. ನಾವು ಕುಡಿಯೋ ಗಾಳಿನೂ ಕಲುಷಿತ ಆಗಿದೆ, ನೀರೂ ಅಷ್ಟೇ, ತಿನ್ನೋ ಊಟನೂ ಅಷ್ಟೇ. ಎಲ್ಲ ನಮ್ಮ ಜೀನ್ಸ್ ಮೇಲೆ ಆ್ಯಕ್ಟ್ ಮಾಡಿ ಕೊನೆಯಲ್ಲಿ ಪ್ರಾಬ್ಲಮ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಏನು ಬೇಕು ಅಂತ ಹೇಳ್ತೀರಾ? ಈಗ ಆಲ್ರೆಡಿ ಹೇಳಿದ್ರಿಂದ ನಾನು ಈಗೇನೇನು ಮಾತಾಡ್ದಲ್ಲ, ದ ಸೇಮ್ ಥಿಂಗ್ ಅವಾಯ್ಡ್ ಮಾಡಿದ್ರೆ ತಾನಾಗೆ ಹೆಲ್ದಿ ಲೈಫ್ ಸ್ಟೈಲ್. ನಾವು ಮುಂಚೆ ಥರ ಇಲ್ಲ, ನಮ್ಮ ಕೆರಿಯರ್ ಅಂತ ಅಂದ್ಕೊಂಡು ನಾವು ಅದರಿಂದನೇ ಓಡ್ತಾ ಇದ್ದೀವಿ. ವಿ ಹ್ಯಾವ್ ಫಾರ್ಗಾಟ್ ಅವರ್ ಹೆಲ್ತ್. ಎಕ್ಸಸೈಸ್ ಮಾಡಲ್ಲ, ಮಾತೆತ್ತಿದ್ರೆ ಫಾಸ್ಟ್ ಫುಡ್, ನಮಗೆ ಟೈಮ್ ಇರಲ್ಲ, ಹೋದ ತಕ್ಷಣ ಫಾಸ್ಟ್ ಫುಡ್ ತಿನ್ನೋದು, ಜಂಕ್ ಫುಡ್ಸ್ ತಿನ್ನೋದು. ಅವಾಯ್ಡ್ ಹ್ಯಾವಿಂಗ್ ಜಂಕ್ ಫುಡ್ಸ್ ಆರ್ ಫಾಸ್ಟ್ ಫುಡ್. ಹ್ಯಾವ್ ಹೆಲ್ದಿ ಡಯಟ್, ಹೆಲ್ದಿ ಎಕ್ಸಸೈಸ್ ರೆಗ್ಯುಲರ್ಲಿ. ಅದು ಬಿಟ್ಟರೆ ಅವಾಯ್ಡ್ಸ್ ಹ್ಯಾಬಿಟ್ಸ್ ಅಂದರೆ ಆಲ್ರೆಡಿ ಮಾತಾಡಿದೆ. ಸ್ಮೋಕಿಂಗ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ದೀಸ್ ಆರ್ ಆಲ್ ಥಿಂಗ್ಸ್ ದಟ್ ವಿಲ್ ಅಫೆಕ್ಟ್ ಯುವರ್ ಬಾಡಿ. ಸೊ ಇಷ್ಟು ಮಾಡಿದ್ರೆ, ಅದಲ್ಲದೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದವ್ರಿಗೆ ನಾನು ಆವಾಗಲೇ ಹೇಳಿದೆ, ವಂಶ ಪಾರಂಪರ್ಯವಾಗಿ ಬರೋವಂಥ ಚಾನ್ಸಸ್ 5% ಇದೆ ಈ ಕ್ಯಾನ್ಸರಲ್ಲಿ.
ಸೊ ಫ್ಯಾಮಿಲಿ ಹಿಸ್ಟ್ರಿ ಇದ್ದವರು ಬೇಗ 50 ವರ್ಷ ಅಂತ ಆವಾಗಲೇ ಮಾತಾಡಿದೆ, 50 ವರ್ಷ ಆದಮೇಲೆ ಪ್ರತಿ ವರ್ಷ PSA ಮಾಡಿಸ್ಕೊಳ್ಳಿ ಅಂತ. ಬಟ್ ಇಂಥವರಲ್ಲಿ ಒಂದು 35 ಇಯರ್ಸಿಂದನೇ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಓಕೆ, ಕೊನೆಯದಾಗಿ ಡಾಕ್ಟರ್, ಈ ಕ್ಯಾನ್ಸರ್ ಬಂದವರಿಗೆ ಯಾವ ರೀತಿ ಧೈರ್ಯ ತುಂಬ್ತೀರಾ ಅಥವಾ ಈ ಕ್ಯಾನ್ಸರ್ ಬರಬಹುದು ಅನ್ನುವಂಥ ಮುನ್ನೆಚ್ಚರಿಕೆ ಯಾವ ರೀತಿ ಕೊಡ್ತೀರಾ? ಕ್ಯಾನ್ಸರ್ ಬರಬಹುದು ಅಂತ ಮುನ್ನೆಚ್ಚರಿಕೆ ಕೊಡೋದು ತುಂಬ ಕಷ್ಟ. ಬಟ್ ಈ ಹೆಲ್ತ್ ಚೆಕಪ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಬಂದು ಪ್ರತಿ ವರ್ಷ ಇಲ್ಲ ಏಜ್ ಪ್ರಕಾರ ಅವ್ರ ಹೆಲ್ತ್ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದಾಗಲಿ, ಇಲ್ಲ ಅಂದರೆ ಚಿಕ್ಕ ಪುಟ್ಟ ಯೂರಿನರಿ ಸಿಮ್ಟಮ್ಸ್ ಇದ್ದಾಗ ಸುಮ್ಮನೆ ಅಸಡೆ ಮಾಡ್ದಲ್ಲೇ ಯೂರಾಲಜಿಸ್ಟ್ ಇಲ್ಲ ಯೂರೋ ಆಂಕಾಲಜಿಸ್ಟ್ನ ಹೋಗಿ ಮೀಟ್ ಮಾಡಿ ಅದ್ರ ಪ್ರಕಾರ ಟೆಸ್ಟ್ಗಳು ಬಳಸ್ಕೊಂಡು ಟೆಸ್ಟ್ಗಳು ಮಾಡಿಸ್ಕೊಳ್ಳೋದಾಗಲಿ. ಈಗ PSA ಜಾಸ್ತಿ ಆಗಿದ ತಕ್ಷಣ ಭಯಪಡೋದು ಬೇಕಿಲ್ಲ. ಅದಕ್ಕೆ ಏನು ಟೆಸ್ಟ್ ಮಾಡಿಸಿ ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕೋ ಅದು ಮಾಡಿದ್ರೆ ಒಳ್ಳೆಯದು. ಆಮೇಲೆ ಕ್ಯಾನ್ಸರ್ ಬಂದಿದ್ದ ತಕ್ಷಣ ಎದುರ್ಕೊಳ್ಳೋದು ಬೇಕಿಲ್ಲ. ಬಿಕಾಸ್ ಈಗ ಆಲ್ರೆಡಿ ನಾನು ಮಾತಾಡಿದ್ರಂಗೆ ಇದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಅದು ಕ್ಯಾನ್ಸರ್ಗೆ ಅರ್ಲಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಡಯಾಗ್ನೋಸಿಸ್ ಮಾಡಿ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಟ್ರೀಟ್ಮೆಂಟ್ ಇನ್ಸ್ಟಿಲ್ ಮಾಡಿದ್ರೆ ಅವರೆಲ್ಲ ಭಯನೂ ಹೋಗುತ್ತೆ, ಅವರು ಆರಾಮಾಗಿ ತಮ್ಮ ಎಕ್ಸ್ಟ್ರಾ ಏನು ಜೀವನ ಇರುತ್ತೆ ಅದನ್ನ ಆರಾಮಾಗಿ ಲೀವ್ ಮಾಡ್ಬೋದು. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರೊಸ್ಟೇಟ್ ಕ್ಯಾನ್ಸರ್ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಇನ್ನು ನೀವು ಕೂಡ ನೇರ ಭೇಟಿಗಾಗಿ ಅಡ್ರೆಸ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಸಂಪರ್ಕಿಸಬೇಕಾದ ವಿಳಾಸ ಸ್ಪರ್ಶ್ ಹಾಸ್ಪಿಟಲ್, ಐಡಿಯಲ್ ಹೋಮ್ಸ್, HPCS ಲೇಔಟ್, ಜವರನ್ ದೊಡ್ಡಿ, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. ದೂರವಾಣಿ ಸಂಖ್ಯೆ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. 08061222200. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.